ಹೊರಗಿನ ಮಂದೆಲ್ಲ ಏನ್ ಹೇಳ್ತಿತ್ತು, ಈಗ ಏನ್ ಉಳಿತಾಳ, ಈಗ ಏನ್ ಪಾದೆಲ್ಲ ಕಪ್ಪಾಗೈತಿ, ಕೈಯೆಲ್ಲ ಇದು ಒಟ್ಟು ಇದು ನಡ್ಲಿಕ್ಕೆ ಆಗಲ್ಲ. ಹಿಂಗ ಎಲ್ಲರೂ ಜನ ಆಗ್ತಿದ್ರಿ ಸರ್. ಬಿದ್ರೆ ಇದ್ದಿತ್ತಿಲ್ಲ, ಊಟ ಇದ್ದಿತ್ತಿಲ್ಲ, ಊಟನೇ ಬಂದಾಗಿತ್ತು. ಆಮೇಲೆ ರಾತ್ರಿ ಯಾವಾಗಲೂ ಒಂದು ಸ್ವಲ್ಪ ನೋವು ಬರೋದ್ರಿಂದ ನಮ್ಮ ಸಾಳೋದು ಮಾಡೋದು ಅಷ್ಟಾಯ್ತು. ನಾನು ಉಳಿಯುವ ಪರಿಸ್ಥಿತಿ ಒಳಗೆ ಇದ್ದಿತ್ತಿಲ್ಲ ನಾನು. ಅಂದ್ರು ನಮ್ಮ ಇದು ಏನು ಇಲ್ಲಿ ಬಂದಮ್ಮು ಎಲ್ಲದು ಎಲ್ಲ ರೋಗಿಗಳಿಗೂ ಒಂದು ಲಾಭ ಆಗ್ತದಂತೆ ತಿಳ್ಕೊಬೇಕು, ಒಳ್ಳೇದಾಗ್ತದೆ ತಿಳ್ಕೊಂಡು. ಸುಮಿತ್ರಾ ಕಟಗೇರಿ, ಬಿಜಾಪುರದಿಂದ ಬಂದದ್ದು. ಕಾಲು ಬಾವು ಬಂದಿತ್ತು, ರಕ್ತ ಜಮರ್ ಹತ್ತಿತ್ತು. ತಗೊಂಡು ಆಟೋದಲ್ಲಿ ಹೋಗಿ ತಗೊಂಡು ಕುಂಡ್ರಿಸಿ ಮತ್ತೆ ತಗೊಂಡು ಆಸ್ಪತ್ರೆ ಹೋಗ್ಬೇಕಾಗಿತ್ತು. ಕೋಳಿ ಹಂಗೆ ತಿತ್ತದಲ್ಲ ಆ ನಮ್ನ ತಿತ್ತಿದ್ದೆ ನಾನು. ಒಟ್ಟ ಊಟನೇ ಸೇರ್ತಿದ್ದಿಲ್ಲ, ಒಟ್ಟ ಏನು ಮಾಡ್ಲಿಕ್ಕೆ ಬರ್ತಿತ್ತಿಲ್ಲ, ಕೆಲಸ ಮಾಡ್ಲಿಕ್ಕೆ ಬರ್ತಿತ್ತಿಲ್ಲ. ಕೈ ಬೆರಳುಗಳು, ಕಾಲಿನ ಬೆರಳುಗಳು ಮತ್ತು ಆನಿಸೋದಕ್ಕೆ ಬಟ್ಟೆಗಾಗಿದ್ದು, ಹೆಬ್ಬಟ್ಟಿಗೆ. ಆಮೇಲೆ ಕುತ್ತಿಗೆ ನೋವು, ಭುಜ ನೋವು, ತೆರಿ ಕುತ್ತಿಗೆ ನೋವಿಂದ ಬಾವು ಬಂದಿತ್ತು, ಮಂಡಿ ನೋವು, ಇಷ್ಟೆಲ್ಲ ಆಗಿತ್ತು. ಸೊಂಟ ಎಲ್ಲ ಥರದಿಂದ ಒಂದು ನೋವು ಬಂದಿತ್ತು. ನನ್ನ ಮನೆಯೊಳಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತಿಲ್ಲ. ಆಮೇಲೆ ನಿದ್ರೆ ಮಾಡಬೇಕಂದ್ರೂ ರಾತ್ರಿ ನಿದ್ದೆ ಬರ್ತಿತ್ತಿಲ್ಲ, ಒಟ್ಟು ನಡಲಿಕ್ಕೆ ಆಗ್ತಿತ್ತಿಲ್ಲ ತಿಳ್ಕೊರು. ಅಷ್ಟು ನೋವು ಅಂದ್ರೆ ಅಷ್ಟು ನೋವಿತ್ತು. ಅಷ್ಟಾದ್ರೂ ದವಾಖಾನಿಗೆ ತೋರಿಸ್ತಿದ್ದೆವು, ದೊಡ್ಡ ದೊಡ್ಡ ದವಾಖಾನಿಗೆ. ಯಾರಾದರೂ ತೋಡ್ರು ನಮಗೆ ಒಟ್ಟು ಆರನ್ನೇ ಆಗ್ತಿಕ್ಕಿಲ್ಲ. ಇಲ್ಲಿ ಬಂದಮೇಲೆ ನಮಗೆ ಒಳ್ಳೇದಾಗ್ತಿತ್ತು. ಆಮೇಲೆ ನಾನು ಮಿರಾಜಕ್ಕೆ ಹೋಗಿ ಬಂದೆ. ಮಿರಾಜಕ್ಕೆ ಅಲ್ಲಿ ಡಾಕ್ಟರು ಅಲ್ಲಿ ಪುಣಾಕ್ ಹೋರಿ ಅಂತ ಹೇಳಿದ್ರು, ಇಲ್ಲಿ ಬೇಡ ಪುಣಾಕ್ ಹೋರಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮಗನ ಫ್ರೆಂಡ್ ಹೇಳ್ದ, ಕುಶಾಲನಗರಕ್ಕೆ ಹೋರಿ, ಅಲ್ಲಿಂದ ಅಲ್ಲಿ ಡಾಕ್ಟರ್ ಇದಾರ ಅಂತ ತೋರಿಸ್ರಿ ಅಂತ ಹೇಳಿದ್ರು. ಮಾತ್ರೆ ಇವೆಲ್ಲ ಕೊಟ್ಟ ಮೇಲೆ ಊಟ ನಿದ್ರೆ ಸರಿಯಾಗಿ ಮಾಡ್ಲಿಕ್ಕತ್ತೆ. ಆಮೇಲೆ ಮುಂದೆ ಗೋಡೆ ಹಿಡಿದು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನಡಿಲಿಕ್ಕತ್ತೆ, ವಾಕಿಂಗ್ ಮಾಡ್ಲಿಕ್ಕತ್ತೆ. ಮುಂದೆ ಬಿಟ್ಟು ಸ್ಟೆಪ್ ಹತ್ತಿ ಏರೋದು ಇಳಿಯೋದು ಎಲ್ಲ ಮಾಡ್ಲಿಕ್ಕತ್ತೆ. ಅಲ್ಲಿ ನಾನು ಕಾರ್ನ ಬಂದೆ. ಕಾರ್ನ ಬಂದು ಎತ್ಕೊಂಡು ಯೋಗಕ್ಷೇಮದಲ್ಲಿ ದವಾಖಾನೆಗೆ ಯೋಗಕ್ಷೇಮದಲ್ಲಿ ಬಂದು ಒಂದು 8 ದಿನದ ಒಂದು ಕಾಲು ಬಾವು ಅಂದದು, ಸ್ವಲ್ಪ ಸ್ವಲ್ಪ ನಡೆಯೋದನ್ನು, ಸ್ವಲ್ಪ ಊಟ ನಿದ್ದೆ ಎಲ್ಲ ಮಾಡ್ಕೊಟ್ಟು 21 ದಿನದಾಗ ನಾನು ಅಗದಿ ಬಸ್ ಹತ್ತಿ ಹೋಗಿನೋ 100ಕ್ಕೆ 100 ಆದಂಗೆ ಏನು ಹೋಗ್ತಿ ಸರ್. ನಾನು 2011 ಬಂದದ್ದು. ನಾನು ವರ್ಷ ಬಂದು ಚಿಕಿತ್ಸೆ ಹೋಗ್ತೀನಿ. ಎಷ್ಟೋ ಜನ ಬಂದಿತ್ತು, ಅವರಿಗೂ ಲಕ್ವಾನ್ನು ಅಥವಾ ಕಾಲು ಬಾವು ಇದು ಎಲ್ಲ ಥರ ಹಿಂಗೆ ಸೋರೆಸ್ ಎಲ್ಲ ಥರದಿಂದನೂ ಆರೋಗ್ಯದಿಂದ ಅವ್ರಿಗೆ ಮಾಡ್ಕೊಳ್ಸೋಕೆ ಅಷ್ಟು ಸೀರಿಯಸ್ ಇದ್ರೂ ಅವರು ರೋಗಿಗಳಿಗೆ ಸಮಾಧಾನದಿಂದ ಧೈರ್ಯ ಹೇಳಿ ಮಾಡಿ ಎಲ್ಲ ಮಾಡೋದು. ರೋಗಿಗಳು ಏನು ಎಷ್ಟೇ ಅಳ್ಕೋತ ಬರ್ತಾರೆ, ಆಮೇಲೆ ನಕ್ಕೋತ ಹೋಗ್ತಾರೆ. ಯೋಗಕ್ಷೇಮದ ಶ್ಯಾಮ್ ಪ್ರಸಾದ್ ಡಾಕ್ಟರಿಗೆ, ಮೇಡಮ್ ಅವರಿಗೆ ನನ್ನ ಕೋಟಿ ನಮಸ್ಕಾರಗಳು. ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಹೃದಯಪೂರ್ವಕದ ಧನ್ಯವಾದಗಳು.